ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ಗೆ ಫ್ರೆಶ್ ಅಪ್ ಆಗಿ ಟಿಫನ್ ರೆಡಿ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ನನ್ನ ಮಾರ್ನಿಂಗ್ ರೋಟೀನ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಲಾಗ್ ನೋಡೋರ್ಗೆ. ಅದೇ ತರನೇ ಇವತ್ತು ಫ್ರೆಶ್ ಅಪ್ ಆಗಿ 1 ಕಪ್ ಬಿಸಿನೀರು ಕುಡಿದು ಹಾಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದು ಟಿಫನ್ಗೆಲ್ಲ ಏನೇನ್ ಬೇಕು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಇವಾಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಅದು ವಿಷಲ್ ಬರೋ ಅಷ್ಟರಲ್ಲಿ ಹೋಗಿ ನಾನು ಬಾಕ್ಲಿಗೆ ನೀರು ಹಾಕಿ ಬರಬೇಕು. ಹಾಗಾಗಿ ನಾನು ಫಸ್ಟೇನೆ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಆನಿಯನ್ ಫಸ್ಟಿಗೆ ಅದನ್ನ 3 ಆನಿಯನ್ನ ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡಿ ನೀಟಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆ ತರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿಗೆ. ಮತ್ತೆ ಒಂದು ದಪ್ಪು ಟೊಮೊಟೊನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಪಲಾವ್ ಎಲೆ, ಆನಿಯನ್ ಇಷ್ಟು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಮುಕ್ಕಾಲ್ ಭಾಗ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಟೊಮೊಟೊ ಸೇರಿಸ್ಕೊಬೇಕು. ಟೊಮೊಟೊನ ಈ ತರ ಸಣ್ಣದಾಗೆ ಕಟ್ ಮಾಡಿ ಹಾಕೊಬೇಕು. ಟೊಮೊಟೊ ಬೇಕಾದ್ರೆ ಸ್ಕಿಪ್ ಮಾಡಿ ಲೆಮನ್ ಕೂಡ ಸೇರಿಸ್ಕೊಬಹುದು. ಲೆಮನ್ ನ ಲಾಸ್ಟ್ ಅಲ್ಲಿ ಸೇರಿಸಬೇಕಾಗುತ್ತೆ. ಲೆಮನ್ ಬೇಡ ಅನ್ನೋರು ಟೊಮೊಟೊ ಸೇರಿಸ್ಕೊಬಹುದು. ಟೊಮೊಟೊ ಬೇಡ ಅನ್ನೋರು ಲೆಮನ್ ಸೇರಿಸ್ಕೊಬಹುದು. ಮಶ್ರೂಮ್ ಬಿರಿಯಾನಿಗೆ ಟೊಮೊಟೊ ಅಥವಾ ಲೆಮನ್ ನ ಸೇರಿಸಿದ್ರೇನೆ ತುಂಬಾ ಟೇಸ್ಟ್ ಬರೋದು. ಯಾಕಂದ್ರೆ ಮಶ್ರೂಮ್ಗೆ ಸ್ವಲ್ಪ ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಇದ್ರೇನೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಲೆಮನ್ ಏನ್ ಸೇರಿಸ್ತಿಲ್ಲ. ನಾನು ಲೆಮನ್ ಇಲ್ದೇ ಇರೋ ಕಾರಣ ಸೇರಿಸಿಲ್ಲ. ಇಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ನಾನು ಲೆಮನ್ನೇ ಸೇರಿಸ್ಕೊಂತಿದ್ದೆ ಟೊಮೊಟೊ ಬದಲು. ನಿಮಗೆ ಯಾರಿಗಾರು ಬೇಕು ಅಂದ್ರೆ ಲೆಮನ್ ಸೇರಿಸ್ಕೊಳ್ಳಿ, ಬೇಡ ಅನ್ನೋರು ಟೊಮೊಟೊ ಸೇರಿಸ್ಕೊಳ್ಳಿ. ಯಾವ್ದಾದ್ರು ಒಂದು ಒಟ್ನಾಗ ಸೇರಿಸ್ಕೊಬೇಕು. ಇದ್ರಲ್ಲಿರೋಂಥ ವಾಟರ್ ಕಂಟೆಂಟ್ ಎಲ್ಲ ಬಿಟ್ಬಿಟ್ಟು ಆಮೇಲೆ ಆಯಿಲ್ ಸಪ್ರೇಟ್ ಆಗುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನಾವು ಇದಕ್ಕೆ ಬಟಾಣಿ ಅಥವಾ ಕಡಲೆಕಾಳು ಈ ತರದ್ದು ಏನಾದ್ರೂ ಸೇರಿಸ್ಕೊಬಹುದು. ಕಾಳುಗಳನ್ನ ಬೇಡ ಕಾಳು ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ನಾನು ಇಲ್ಲಿ ಮಶ್ರೂಮ್ ನ ಡೈರೆಕ್ಟ್ ಸೇರಿಸ್ತಿಲ್ಲ. ಯಾಕಂದ್ರೆ ಮಶ್ರೂಮ್ ಅಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮಶ್ರೂಮ್ ನ ಸಪ್ರೇಟ್ ಫ್ರೈ ಮಾಡಿ ಆಮೇಲೆ ಸೇರಿಸ್ಕೊಂತಾ ಇದ್ದೀನಿ. ಅಂದ್ರೆ ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡಿಲ್ಲ. ಸ್ವಲ್ಪ ವಾಟರ್ ಎಲ್ಲ ಸಪ್ರೇಟ್ ಆಗೋವರೆಗೂ ಡ್ರೈ ಮಾಡ್ಕೊಂಡಿದ್ದೀನಿ. ಆ ವಾಟರ್ನ ನಾನೇನ್ ವೇಸ್ಟ್ ಮಾಡಿಲ್ಲ. ಅದನ್ನ ನಾವು ಇದಕ್ಕೆ ರೈಸ್ಗೆ ಎಷ್ಟು ವಾಟರ್ ಬೇಕು ಮೆಜರ್ಮೆಂಟ್ ಮಾಡಿ ತಗೊಂಡಿರ್ತೀವಲ್ಲ ಅದ್ರ ಜೊತೆ ಆ ವಾಟರ್ನು ಸೇರಿಸ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಇಲ್ಲ ಅಂದ್ರೆ ಬಿರಿಯಾನಿ ಫುಲ್ ಮೆತ್ತಗಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲದನ್ನು ಮೆಜರ್ಮೆಂಟ್ ಮಾಡಿ ಹಾಕೊಂತಾ ಇದ್ದೀನಿ ವಾಟರ್ನ. ಅದಕ್ಕೋಸ್ಕರನೇ ಮಶ್ರೂಮ್ನ ಫಸ್ಟೇನೆ ಫ್ರೈ ಮಾಡಿ ಸೇರಿಸ್ಕೊಂತಾ ಇರೋದು. ನೋಡಿ ನಾನಿಲ್ಲಿ ಬಟಾಣಿ ನೆನಾಕಿರ್ಲಿಲ್ಲ. ಮೊಳಕೆ ಬಂದಿರೋ ಅಂತ ಕಡಲೆಕಾಳಿತ್ತು, ನೆನೆಸಿ ಮೊಳಕೆ ಕಟ್ಟಿರೋ ಅಂಥದ್ದು. ಅದನ್ನ ಕೂಡ ಸೇರಿಸ್ಕೊಂಡು ಈ ಗ್ರೀನ್ ಮಸಾಲೆ ಸೇರಿಸ್ಕೊಂತಾ ಇದ್ದೀನಿ. ಈ ಗ್ರೀನ್ ಮಸಾಲೆನ ಹೇಗ್ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ ಸೇರಿಸಿದ್ದೀನಿ, ಇದು ಗ್ರೀನ್ ಆಗೇ ಇರಬೇಕು, ನಮಗೆ ಬಿರಿಯಾನಿ ಗ್ರೀನ್ ಆಗೇ ಬೇಕು ಅನ್ನೋರು ಈ ಮಸಾಲೆ ಹಾಕಿದಾಗ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡ್ರೆ ಗ್ರೀನ್ ಆಗೇ ಆಗುತ್ತೆ ಬಿರಿಯಾನಿ. ನೋಡಿ ಈ ತರ ಈ ಮಸಾಲೆನ ಸೇರಿಸ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಆಯಿಲ್ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ್ಲೇನೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರೋದು. ಇಲ್ಲಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂದ್ರೆ ಗ್ರೀನ್ ಮಸಾಲೆ ಮಾಡೋದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಜಾಪತ್ರೆ, ದಾಲ್ಚಿನ್ನಿ ಚಕ್ಕೆ, ಶುಂಠಿ, ಜೀರಿಗೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಮತ್ತೆ 1 ಮುಷ್ಟಿಯಷ್ಟು ಕೊತ್ತಂಬರಿ, ಮತ್ತೆ 2 ಮುಷ್ಟಿಯಷ್ಟು ಪುದೀನ ಇಷ್ಟು ಸೇರಿಸ್ಬಿಟ್ಟು ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಆವಾಗ್ಲೇನೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಈ ತರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಏನ್ ನಾವು ಪಲಾವ್ ಒಗ್ಗರಣೆಗೆ ಹಾಕೊಂಡಿರ್ತೀವಿ ಆನಿಯನ್, ಟೊಮೊಟೊ ಎಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನಾನು ಹೇಳಿದ ತರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಆಯಿಲ್ನ ಸ್ವಲ್ಪ ನಾವು ಕಮ್ಮಿ ಹಾಕೊಂಡ್ರು ನಡೆಯುತ್ತೆ. ಯಾಕಂದ್ರೆ ಗೀ ಅಥವಾ ಬಟರ್ ಆಡ್ ಮಾಡ್ಬೇಕು. ಆವಾಗ್ಲೇನೆ ತುಂಬಾ ಟೇಸ್ಟ್ ಚೆನ್ನಾಗ್ ಆಗೋದು. ಅದಕ್ಕೋಸ್ಕರ ನಾವು ಅದೇನು ಆಡ್ ಮಾಡ್ತಿಲ್ಲ ಅಂದ್ರೆ ಆಯಿಲ್ನೇ ಸ್ವಲ್ಪ ಜಾಸ್ತಿ ಹಾಕೊಂಡ್ ಮಾಡ್ಕೊಳ್ಳಿ. ಈ ತರ ವಾಟರ್ ಸೇರಿಸಿ ನೋಡಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ತರ ಆಗಿತ್ತು. ಈಗಿದು ಚೆನ್ನಾಗಿ ಫ್ರೈ ಆಗ್ತಿದೆ. ಇದು 1/4 ಭಾಗದಷ್ಟು ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಮಶ್ರೂಮ್ ಸೇರಿಸ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ಹೇಳ್ದಾಗೆ ಮಶ್ರೂಮ್ ಫ್ರೈ ಮಾಡಿರೋ ಅಂತದ್ ಸೇರಿಸ್ತಿದ್ದೀನಿ. ನೀವು ಹಾಗೇನೆ ಮಶ್ರೂಮ್ ಡೈರೆಕ್ಟ್ ಕೂಡ ಸೇರಿಸ್ಕೊಬಹುದು. ಅವಾಗ ಸ್ವಲ್ಪ ವಾಟರ್ ಕಮ್ಮಿ ಹಾಕೊಬೇಕು. ನಾವು ರೈಸಿಗೆ ಎಷ್ಟು ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೊಂತೀವಿ ಆ ತರ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೊಂಡ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ವಾಟರ್ ಕಮ್ಮಿ ಹಾಕೊಂಡ್ರೆ ಕರೆಕ್ಟ್ ಆಗಿ ಆಗುತ್ತೆ. ನಾನಿಲ್ಲಿ
ಫ್ರೈ ಮಾಡಿ ಹಾಕೋಣ. ಸ್ವಲ್ಪ ಮಶ್ರೂಮ್ ಅಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೆ ಅಷ್ಟು ಉಪ್ಪು ಖಾರ ಸರಿಯಾಗಿ ಅದಕ್ಕೆ ಇದಾಗಲ್ಲ ಅಂದ್ಬಿಟ್ಟು ನೋಡಿ ಈ ತರ ಸ್ವಲ್ಪ ಉಪ್ಪು, ಜೀರಾ ಪೌಡರು, ಖಾರದ ಪುಡಿ ಅಂದ್ರೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ವಾಟರ್ ಎಲ್ಲ ಸಪ್ರೇಟ್ ಆದ್ಮೇಲೆ ಒಂದು ಕಪ್ಪಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾನು ವಾಟರ್ನ ಏನು ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೊಂತೀನಿ, ಅವಾಗ ಆ ವಾಟರ್ನು ಕೂಡ ಅದ್ರ ಜೊತೆಗೆ ಮೆಜರ್ಮೆಂಟಿಗೆ ಸೇರಿಸ್ಕೊಂಡು ಹಾಕೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಮಶ್ರೂಮ್ ಕೂಡ ಸೇರಿಸಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದ್ರ ಜೊತೆನೆ. ಅದು ಅರ್ಧ ಭಾಗ ಫ್ರೈ ಆಗಿತ್ತು ಅಲ್ಲೇ ಮಸಾಲೆ. ಇವಾಗ ಇದನ್ನ ಸೇರಿಸಿದ್ದೀನಿ ಯಾಕಂದ್ರೆ ಇದು ಸ್ವಲ್ಪ ಮುಂಚೆನೆ ಫ್ರೈ ಆಗಿತ್ತು. ಅದು ಅಲ್ಲದೆ ಇದಕ್ಕೆ ಖಾರದ ಪುಡಿ, ಜೀರಾ ಪೌಡರು, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ತುಂಬಾ ಅದಕ್ಕೇನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಳೋ ಅವಶ್ಯಕತೆ ಇಲ್ವಲ್ಲ, ಮುಂಚೆನೆ ಹಾಕಿ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀವು ಆ ಥರ ಮಾಡೋದು ಬೇಡ. ಮಸಾಲೆ ಸೇರಿಸಿ ಒಂದು ಸ್ವಲ್ಪ ಹೊತ್ತಿಗೆ ಮಶ್ರೂಮ್ ಸೇರಿಸ್ಬೋದು, ಇಲ್ಲ ಮಶ್ರೂಮ್ ಸೇರಿಸಿದ್ಮೇಲೆ ಮಸಾಲೆ ಸೇರಿಸ್ಕೊಬೋದು. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಲಾಸ್ಟಲ್ಲಿ ಕೂಡ ಬಟರ್ ಸೇರಿಸ್ಬೋದು. ರೈಸ್ ಎಲ್ಲ ಆ್ಯಡ್ ಮಾಡಿ ವಾಟರ್ ಆ್ಯಡ್ ಮಾಡ್ತಿದ್ದೀವಿ ಅನ್ನೋ ಟೈಮಲ್ಲಿ ಅವಾಗ ಕೂಡ ಸೇರಿಸಿದ್ರು ಚೆನ್ನಾಗಿರುತ್ತೆ. ನಾನಿಲ್ಲಿ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಬಟರ್ ಬದಲು ಗೀ ಕೂಡ ಸೇರಿಸ್ಕೊಬೋದು. ಅದನ್ನು ಸೇಮ್ ಈ ಟೈಮಲ್ಲಿ ಅಥವಾ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೇಕು. ಬಟರ್ ಅಥವಾ ಗೀ ಇಲ್ಲ ಅನ್ನೋರು ಫಸ್ಟೇನೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ. ಆಯಿಲ್ ಸ್ವಲ್ಪ ಒಗ್ಗರಣೆಗೆ ಏನು ಬೇಕು ಅದಕ್ಕಿಂತ ಒಂಚೂರು ಜಾಸ್ತಿ ಇದ್ರೇನೆ ಚೆನ್ನಾಗಾಗುತ್ತೆ ಬಿರಿಯಾನಿ. ಅದಕ್ಕೋಸ್ಕರ ನೋಡಿ ಈಗ ಇದನ್ನ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಫ್ರೈ ಆಗೋ ಅಷ್ಟರಲ್ಲಿ ನಾನಿವತ್ತು 1.5 ಗ್ಲಾಸಷ್ಟು ರೈಸ್ ತಗೊತಿದ್ದೀನಿ. ನಾನು ಮನೇಲಿ ಯಾವಾಗಲೂ ಅಕ್ಕಿಗೆಲ್ಲ ಎಷ್ಟು ಅಂದರೆ ಅಕ್ಕಿಗೆಲ್ಲ ಯಾವುದು ಮೆಜರ್ಮೆಂಟ್ ತಾಣ್ತೀನಿ ಕಪ್ಪು, ಆ ಕಪ್ಪಲ್ಲೇ ತಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ರೈಸ್ ತಗೊಂಡ್ರೆ 2 ಕಪ್ ಅಷ್ಟು ನೀರು ಸೇರಿಸ್ಕೊತೀನಿ. ಅದೇ ಥರ ಇಲ್ಲಿ ನಾನು ಇದಕ್ಕೂ ಕೂಡ ಬಿರಿಯಾನಿಗೂ ಕೂಡ ಸೇರಿಸ್ಕೊಳೋದು ನೀರನ್ನ. ನೋಡಿ ಈ ಥರ ಮಾಮೂಲಿ ಇದು ಟಿಫನ್ಗೆ ಡೈಲಿ ರೈಸ್ ಏನಿರುತ್ತೆ ಅದೇನೆ. ಟಿಫನ್ಗೆ ಅಂತ ನಾನೇನು ಸಪ್ರೇಟ್ ಬಳಸಲ್ಲ. ನಾನು ಅನ್ನ ಸಾಂಬಾರ್ಗೂ ಇದೇ ರೈಸ್ ಬಳಸ್ತೀನಿ, ಟಿಫನಿಗೆ ಕೂಡ ಇದೇ ಬಳಸ್ತೀನಿ. ನೀವು ಬೇಕಾದ್ರೆ ಟಿಫನಿಗೆ ಬಳಸೋ ಅಂಥ ರೈಸ್ ಕೂಡ ಸೇರಿಸ್ಕೊಂಡು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಇದು ಕೂಡ ಉದುದ್ರಾಗ ತುಂಬ ಚೆನ್ನಾಗಾಗುತ್ತೆ, ತುಂಬ ಏನು ಮೆತ್ತಗಾಗಲ್ಲ. ಅದಕ್ಕೋಸ್ಕರ ನಾನು ಈ ರೈಸ್ನೇ ಸೇರಿಸ್ಕೊಳ್ತಾ ಇರೋದು, ಡೈಲಿ ಯೂಸ್ ಮಾಡೋ ಅಂಥ ರೈಸ್ನೇ. ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮೆಜರ್ಮೆಂಟ್ ಮಾಡಿಕೊಂಡು ವಾಟರ್ನ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಸೇರಿಸ್ಕೊತೀನಿ. ಆಮೇಲೆ ಮಿಕ್ಸಿ ಜಾರಲ್ಲಿ ನಾವು ಏನು ಮಸಾಲೆ ರುಬ್ಕೊಂಡಿದ್ದು ಅದು ಕೂಡ ಇವಾಗಲೇ ಮೆಜರ್ಮೆಂಟ್ ಮಾಡ್ಕೊಂಡಿರೋ ಅಂಥ ವಾಟರ್ನೇ ಸೇರಿಸಿ ಈ ಒಗ್ಗರಣೆಗೆ ಹಾಕಿರೋ ಅಂಥ ಬಿರಿಯಾನಿ ಪಾತ್ರೆಗೆ ಸೇರಿಸೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣ್ತಿದೆ. ಇದಕ್ಕೆ ಸ್ವಲ್ಪ ಇನ್ನು ಅರಿಶಿನ ಸೇರಿಸಿದ್ರೆ ಇನ್ನೂ ಗ್ರೀನಿಶ್ ಆಗಿರುತ್ತೆ. ನಾನಿಲ್ಲಿ ಅರಿಶಿನ ಸ್ಕಿಪ್ ಮಾಡಿದ್ದೀನಿ, ಸೇರಿಸಿಲ್ಲ. ಹಾಗಾಗಿ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಿದೆ. ಇದು ತುಂಬ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಕಲರ್ ಡಾರ್ಕ್ ಆಗುತ್ತೆ. ಅರಿಶಿನ ಸೇರಿಸಿದ್ರೆ ಗ್ರೀನಿಶ್ ಆಗೇ ಇರುತ್ತೆ. ಫುಲ್ ಯೆಲ್ಲೋ ಇಶ್ಯೂ ಆಗಲ್ಲ, ಗ್ರೀನು ಆಗಲ್ಲ, ಮೀಡಿಯಂ ಕಲರ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಅವಾಗ ನೋಡೋದಕ್ಕೆ ಕೂಡ. ನೋಡಿ ಇವಾಗ ವಾಟರ್ನ ಮೆಜರ್ಮೆಂಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಆ ಮಸಾಲೆ ಏನು ರುಬ್ಕೊಂಡಿದ್ದೆ ಅದರಲ್ಲಿ ಅಂಟ್ಕೊಂಡಿರುತ್ತಲ್ಲ ಮಸಾಲೆ, ಅದಕ್ಕೆಲ್ಲ ವಾಟರ್ ಸೇರಿಸಿ ಆಮೇಲೆ ಫ್ರೈ ಮಾಡ್ಕೊಂಡಿದ್ನಲ್ಲ ಮಶ್ರೂಮ್ನ, ಅದರಲ್ಲಿ ವಾಟರ್ ಸ್ವಲ್ಪ ಬಿಟ್ಟಿತ್ತಲ್ಲ ಅದನ್ನ ಇವಾಗ ಸೇರಿಸ್ತಾ ಇದ್ದೀನಿ. ಆ ವಾಟರ್ ಎಲ್ಲ ಡ್ರೈ ಆಗೋವರೆಗೂ ನಾವು ಮಶ್ರೂಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಈ ಪಲಾವ್ ಒಳಗೆ ಹಾಕ್ದಾಗ ಸಿಗೋದೇ, ಬಿರಿಯಾನಿ ಒಳಗೆ ಹಾಕ್ದಾಗ ಅಥವಾ ಪಲಾವಲ್ಲಿ ಎಲ್ಲ ಹಾಕ್ದಾಗ ಅದು ನಮಗೆ ತಿನ್ನೋಕೆ ಬಾಯಿಗೆ ಸಿಗೋದೇ ಇಲ್ಲ, ಅಷ್ಟೊಂದು ಇದಾಗಿ ಹೋಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಫ್ರೈ ಆಗಿ ವಾಟರ್ ಎಲ್ಲ ಈಚೆ ಬಂದ್ಮೇಲೆ ನಾನು ಸಪ್ರೇಟ್ ಮಾಡಿದ್ದೀನಿ ವಾಟರ್ ಮತ್ತೆ ಮಶ್ರೂಮ್ನ. ನೋಡಿ ಮಶ್ರೂಮ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ದಪ್ಪದಾಗೂ ಕಟ್ ಮಾಡಿಲ್ಲ, ತುಂಬ ಚಿಕ್ಕದಾಗೂ ಕಟ್ ಮಾಡಿಲ್ಲ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ವಾಟರ್ ಎಲ್ಲ ಸೇರಿಸಿದ್ಮೇಲೆ ಈ ಥರ ಇದೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಮಶ್ರೂಮ್ ಮುಂಚೆನೆ ಉಪ್ಪು ಸೇರಿಸಿರೋದ್ರಿಂದ ನೋಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮಶ್ರೂಮ್ಗೆಲ್ಲ ಸೇರಿಸಿಲ್ಲ ಅಂದರೆ ಮಾಮೂಲಿಯಾಗಿ ಸೇರಿಸ್ಕೊಬೋದು. ನಾನು ಮುಂಚೆನೆ ಸೇರಿಸಿರೋ ಕಾರಣ ಸ್ವಲ್ಪ ಟೇಸ್ಟ್ ನೋಡಿ, ತುಂಬ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಅಂತ ಟೇಸ್ಟ್ ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ.
ನೀವು ಬೇಕಾದ್ರೆ ಮಸಾಲೆನ ಫ್ರೈ ಮಾಡ್ತಿರ್ತೀರಲ್ಲ ಅವಾಗ್ಲೇ ಕೂಡ ಉಪ್ಪೆಲ್ಲ ಸೇರಿಸಿದ್ದೀನಲ್ಲ ಎಲ್ಲ ಕಡೆ ಚೆನ್ನಾಗಿ ಸೇರ್ಕೊಳ್ಳಿ ಉಪ್ಪು ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಮಶ್ರೂಮ್ ಎಲ್ಲ ಮೇಲೆ ತೇಲ್ತಿದಾವೆ, ಎಲ್ಲ ಕಡೆ ಮಶ್ರೂಮ್ ಸೇರ್ಕೊಬೇಕಲ್ಲ ಅದಕ್ಕೆ, ಮತ್ತೆ ತಳ ಹಿಡಿಬಾರ್ದು ಆ ತರ ನೋಡ್ಕೊಬೇಕು. ಇದು ಚೆನ್ನಾಗಿ ಒಂದು ಕುದಿ ಬರ್ತಿದೆ ಅಂದಾಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಬಂದ್ರೆ ಸಾಕು. ತುಂಬಾ ಜಾಸ್ತಿ ಬೇಗ ಬೆಂದ್ಬಿಡುತ್ತೆ ರೈಸ್ ಅನ್ನೋದಾದ್ರೆ 1 ವಿಷಲ್ಲೇ ಸಾಕು ಅನ್ಸುತ್ತೆ. 1 ವಿಷಲ್ ಬಂದು ಇನ್ನೊಂದು ವಿಷಲ್ ಇನ್ನೇನ್ ಬರುತ್ತೆ ಅನ್ನೋ ಟೈಮಲ್ಲಿ ಆಫ್ ಮಾಡ್ಕೊಬಹುದು. ತುಂಬಾ ಬೇಗ ಬೇಯಲ್ಲ ರೈಸು ಅನ್ನೋರು 2 ವಿಷಲ್ ಬರ್ಸ್ಕೊಬಹುದು. ನೆಕ್ಸ್ಟ್ ನಾವು ವಾಟರ್ ಎಲ್ಲ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಹಾಕಿರ್ತೀವಲ್ವಾ, ಅದರಲ್ಲೇ ಸ್ವಲ್ಪ ವಾಟರ್ ಮಿಗಿಸ್ಕೊಂಡಿದ್ದೆ. ಏನಕ್ಕಪ್ಪ ಅಂದರೆ ಈ ಕುಕ್ಕರ್ ಲಿಡ್ ಕ್ಲೋಸ್ ಮಾಡುವಾಗ ಈ ಎಡ್ಜಲ್ಲಿ ರೈಸು ಅಥವಾ ಮಸಾಲೆ ಏನಾದರೂ ಅಂಟ್ಕೊಂಡಿದ್ರೆ ಕುಕ್ಕರ್ ವಿಷಲ್ ಸರಿಯಾಗಿ ಬರಲ್ಲ. ಈ ಒಳಗಡೆ ಇರೋವಂಥ ಲಿಕ್ವಿಡ್ ಎಲ್ಲ ಈಚೆ ಬಂದ್ಬಿಡುತ್ತೆ. ಆವಾಗ ತಳ ಸಿಯೋದು, ಟೇಸ್ಟ್ ಹೊರಟೋಗೋದು ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಕ್ಲೋಸ್ ಮಾಡುವಾಗ ಈ ಥರ ಕ್ಲೀನ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊತೀನಿ. ಇವಾಗ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರೋದ್ರಿಂದ ಇನ್ನೂ ಚೆನ್ನಾಗಿ ಕುದಿ ಬರ್ತಿಲ್ಲ. ನಾನು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ ಚೆನ್ನಾಗಿ ಕುದಿ ಬರೋ ಟೈಮ್ಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ತುಂಬ ಮೀಡಿಯಂ ಫ್ಲೇಮಲ್ಲಿ ಏನು ಇಕ್ಕೋ ಅವಶ್ಯಕತೆ ಇಲ್ಲ. ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಗ 2 ವಿಷಲ್ ತಗೊಂಡ್ರೆ ಸಾಕು. ಅಷ್ಟರಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ, ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡು ರೈಸ್ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾನಿಲ್ಲಿ ಸ್ವಲ್ಪ ಹೊತ್ತು ಈ ಕುಕ್ಕರ್ನ ಈ ಥರ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಇಕ್ಬಿಟ್ಟು ಆಮೇಲೆ ಹೈ ಫ್ಲೇಮಲ್ಲಿ ಇಕ್ಕೊಂಡು 2 ವಿಷಲ್ ಬರ್ಸ್ಕೊಂಡು ನೋಡಿ ಆ ಫುಲ್ ವಿಷಲ್ ಬಿಟ್ಮೇಲೆ ತೆಗೆದು ಸರ್ವ್ ಮಾಡ್ಕೊಂಡಿರೋ ಅಂಥದ್ದು. ಇಲ್ಲಿ ತುಂಬ ನೋಡೋಕೆ ಗ್ರೀನಿಶ್ ಆಗಿ ಬೇಕು ಅನ್ನೋರು ಅರಿಶಿನ ಸೇರಿಸ್ಬೋದು, ಬೇಡ ಸ್ವಲ್ಪ ಡಾರ್ಕ್ ಇದ್ರೂ ಪರವಾಗಿಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು, ಅರಿಶಿನ ಸೇರಿಸ್ತೇನೆ. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಮೊಸರು ಬಜ್ಜಿ ಬೇಡ ಅನ್ನೋರು ಕೂಡ ಹಾಗೇನೂ ತಿನ್ಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವತ್ತಂತೂ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗೇ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಲೈಕ್ ಮಾಡಿ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಬಂತಾ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವಾಗ ನಾನು ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆವಾಗಲೇ ನಾನು ನನ್ನ ಕಸಿನ್ ಕರ್ಕೊಂಬರಕ್ಕೆ ಹೋಗಿದ್ದೆ, ಹಾಗಾಗಿ ಗಾಡಿ ಈಚೆಲೆ ಇತ್ತು, ಒಳಗೇನು ನಿಲ್ಸಿರ್ಲಿಲ್ಲ. ಇವನನ್ನು ಕರ್ಕೊಂಬರೋದಕ್ಕೂ ಕೂಡ ಇನ್ನೊಂದು ½ ಅನ್ ಅವರ್ ಇತ್ತು. ಅಷ್ಟರಲ್ಲಿ ನಾನು ಇನ್ನೇನಕ್ಕೆ ಒಳಗೆ ಗಾಡಿ ನಿಲ್ಲಿಸ್ಬಿಟ್ಟು ಈಚೆ ತೆಗಿಯೋದು ಅಂತ ಈಚೆನೇ ಇತ್ತು, ಹಾಗೆ ಹೋಗಿ ಕರ್ಕೊಂಬರ್ತಾ ಇದ್ದೀನಿ. ಇಲ್ಲಿ ನೋಡಿ ಅವ್ರ ಮ್ಯಾಮ್ ಎಲ್ಲ ಹೇಳ್ತಾ ಇದ್ದಾರೆ ಹೇಗಿರ್ತಾನೆ ಏನು ಅಂತ. ಸ್ವಲ್ಪ ಸ್ಕೂಲಲ್ಲಿ ಹೇಳಿದ್ ಕೇಳ್ತಿಲ್ಲ ಅಂತ ಅವರು ಸೆಕ್ಷನ್ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಮುಂಚೆ ಬಿ ಸೆಕ್ಷನ್ ಅಲ್ಲಿ ಇದೆ, ಈಗ ಎ ಸೆಕ್ಷನ್ಗೆ ಹಾಕೊಂಡಿದ್ದಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸೈಲೆಂಟ್ ಆಗಿದ್ದಾನೆ. ಅಂದ್ರೆ ಹೇಳಿದ್ದೆಲ್ಲ ಕೇಳ್ತಾನೆ, ಹಠ ಮಾಡಲ್ಲ, ಆಕ್ಟಿವಿಟೀಸ್ಗೆಲ್ಲ ಬರ್ತಾನೆ, ಮುಂಚೆ ಬರ್ತಾನೆ ಇರ್ಲಿಲ್ಲ, ಫೋರ್ಸ್ ಮಾಡಿ ಮಾಡಿಸ್ಬೇಕಿತ್ತು ಅಂತ ಎಲ್ಲ ಹೇಳ್ತಿದ್ರು. ಅವಾಗ ಬಂದ. ಇವತ್ತು ಫ್ಯಾಮಿಲಿ ಎಲ್ಲ ಬಿಗ್ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದ್ರದ್ದು ಫ್ಯಾಮಿಲಿ ಕಾರ್ಡ್ ಮತ್ತೆ ಬಿ ಲೆಟರ್ಗೆ ಬಿ ಫಾರ್ ಬೇರ್ ಅಂತ ಹೇಳ್ಕೊಟ್ಟಿದ್ದಾರೆ. ಹೇಗೆ ಅಲಿಗೇಟರ್ ಕೂಡ ಹೇಳ್ಕೊಟ್ಟು ಇದೇ ತರ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಅಲ್ಲೊಂದು ಯಾವ್ದಾದ್ರು ಬರ್ಡ್ಸ್, ಅನಿಮಲ್ಸ್ ಇಲ್ಲ ಏನಾದ್ರೂ ಒಂದು ಹೇಗೆ ಯಾವ್ದು ಬರುತ್ತೆ, ಬಿಗೆ ಯಾವ್ದು ಬರುತ್ತೆ ಆ ತರ ಏನ್ ಬಂದಿರುತ್ತೆ ಅದನ್ನ ಒಂದು ವರ್ಕ್ ಬುಕ್ ಅಲ್ಲಿ ಸ್ಟಿಕ್ ಮಾಡಿಸ್ತಾರಂತೆ, ಅಂದ್ರೆ ಗಮ್ ಹಾಕಿ ಅಂಟಿಸ್ತಾರಂತೆ. ಅದನ್ನ ಕೂಡ ಹೇಳ್ತಿದ್ದ. ಬಿಗೆ ಬಟರ್ಫ್ಲೈ ಹೇಳ್ಕೊಟ್ಟಿದ್ದಾರೆ. ಅದು ಕ್ಯಾಟರ್ ಪಿಲ್ಲರ್ ಇಂದ ಯಾವ ತರ ಬರುತ್ತೆ ಬಟರ್ಫ್ಲೈ, ಕ್ಯಾಟರ್ ಪಿಲ್ಲರ್ ಇಂದ ಬಟರ್ಫ್ಲೈ ಆಗೋದು ಅಂತ ಎಲ್ಲ ಅದನ್ನೆಲ್ಲ ಚೆನ್ನಾಗಿ ಹೇಳ್ತಿರ್ತಾನೆ ಮನೇಲಿ. ಹೇಳ್ಕೊಟ್ಟಿದ್ದ ದಿನ ನಾನು ಕೇಳ್ತೀನಲ್ಲ ಕರ್ಕೊಂಬರುವಾಗ, ಅವಾಗ ಹೇಳಲ್ಲ. ಅದು ಹೇಳ್ಕೊಟ್ಟಿದ್ದ ದಿನಾನೂ ಕೂಡ ಹೇಳಲ್ಲ, ಅದ್ರ ನೆಕ್ಸ್ಟ್ ಡೇಗೆ ಹೇಳ್ತಿರ್ತೇನೆ. ಯಾವತ್ತೋ ಅವನಿಗೆ ಹೇಳ್ಬೇಕು ಅನ್ಸಿದ್ರೆ ಅಷ್ಟೇನೆ ಅವ್ನ್ ಕರ್ಕೊಂಬರುವಾಗ್ಲಿ, ಹೇಳ್ಕೊಟ್ಟಿದ್ದ ದಿನಾನೇ ಮನೆಗೆ ಬಂದಾಗ್ಲಿ ಹೇಳೋದು. ಪ್ರತಿದಿನ ಹೇಳಲ್ಲ. ಬಟ್ ಯಾವ್ದು ಮರ್ತಿರಲ್ಲ, ಎಲ್ಲ ನೆನ್ಪಿಟ್ಕೊಂಡಿರ್ತೇನೆ. ಯಾವಾಗೋ ಹೇಳ್ತೇನೆ, ಬೇಗ ನಾವು ಕೇಳ್ದಾಗಂತೂ ಏನು ಹೇಳಲ್ಲ. ಎಲ್ಲರ ಮನೆ ಮಕ್ಳು ಹೀಗೆ ಮಾಡ್ತಾರೋ ಇಲ್ಲ ಇವ್ನು ಹೀಗ್ ಮಾಡ್ತಿದ್ದೇನೋ ಗೊತ್ತಿಲ್ಲ. ನೋಡಿ ನನ್ನ ಕಸಿನ್ ಕೂಡ ಜೊತೆಲಿ ಬಂದಿದ್ರು ಕರ್ಕೊಂಬರೋದಕ್ಕೆ. ಅವ್ರನ್ನ ನೋಡಿ ಈ ತರ ಎಲ್ಲ ನಾಚಿಕೊಂಡು ಆಡ್ತಿದ್ದು. ದಿನ ನನ್ ಗಾಡಿ ಈಚೆ ತೆಗಿವಾಗ, ಒಳಗ್ ನಿಲ್ಲಿಸುವಾಗ ನನ್ ಮಗನೇ ನನಗ್ ಗೇಟ್ ಓಪನ್ ಮಾಡೋದು, ಕ್ಲೋಸ್ ಮಾಡೋದ್ ಮಾತ್ರ ಅವ್ನ್ ಮಾಡಲ್ಲ. ಅವನಿಗೆ ಮಾಡಕ್ ಬಂದ್ರು ಕೂಡ ಮಾಡಲ್ಲ, ನಾನೇ ಮಾಡ್ಬೇಕು, ನೀನೇ ಮಾಡು ಅಂತ ಹಂಗೆ ಬಿಟ್ಟು ಬಂದ್ಬಿಡ್ತೇನೆ. ನಾನೇ ಮಾಡ್ತಿರ್ತೀನಿ ಯಾವಾಗ್ಲೂ. ಕ್ಲೋಸ್ ಮಾಡೋದೊಂದು ನನ್ನ ಕೆಲ್ಸನಂತೆ.
ನಾನು ಯಾವಾಗ್ಲೂ ಕೇಳ್ತಿದ್ರಿ ಫಿಶ್ ಟ್ಯಾಂಕ್ ಯಾವ ತರ ಕ್ಲೀನ್ ಮಾಡ್ತೀರಾ, ಹೇಗ್ ಮೇಂಟೈನ್ ಮಾಡ್ತೀರಾ ಅಂತ ಎಲ್ಲ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಿದ್ರು. ಆಮೇಲೆ ಫ್ರೆಂಡ್ಸ್ ಎಲ್ಲ ಚಾಟ್ ಮಾಡಿ ಕೇಳ್ತಿದ್ರು ವಾಟ್ಸಪ್ ಅಲ್ಲೆಲ್ಲ. ನೋಡಿ ಈ ತರ ಕ್ಲೀನ್ ಮಾಡ್ಕೊಂತೀವಿ, ಆ ವುಡ್ ಮೇಲೆ ಆಲ್ಗೆ ಬರೋದು ಯಾವ ತರ ತೆಗಿತೀರಾ ಅಂತ ಒಬ್ರು ಫ್ರೆಂಡ್ ಕೇಳ್ತಿದ್ರು. ಈ ತರ ಮೆಟಲ್ ಬ್ರಷ್ ಇಂದ ಅದನ್ನ ಈ ತರ ವೈಪ್ ಮಾಡಿ ತೆಗಿತೀವಿ. ಗ್ಲಾಸ್ ವೈಪರ್ ಬರುತ್ತೆ ಅದ್ರಿಂದ ತೆಗಿತೀವಿ. ನೋಡಿ ಅದೆಲ್ಲ ಈ ತರ ಕ್ಲೀನ್ ಮಾಡಿದಾಗ ವಾಟರ್ ಎಲ್ಲ ಇಷ್ಟು ಗಲೀಜಾಗುತ್ತೆ. ಫಿಶ್ ಎಲ್ಲ ಸಪರೇಟ್ ಮಾಡಲ್ವಾ ಅಂತ ಒಬ್ರು ಕೇಳ್ತಿದ್ರು. ಫಿಶ್ ಯಾವುದೇ ರೀತಿ ಸಪರೇಟ್ ಆಗಿ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಲ್ಲ. ಅದ್ರೊಳಗಡೆನೆ ಇರುತ್ತೆ. ಅವಕ್ ಸ್ವಲ್ಪ ನಾವು ಕ್ಲೀನ್ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆಗಲ್ಲ ಅಂತ ಏನಿಲ್ಲ. ಆದ್ರೂ ಕೂಡ ಅವು ಅಂದ್ರೆ ಡೈಲಿ ಕ್ಲೀನ್ ಮಾಡ್ತಿರ್ತೀವಲ್ಲ, ಅವಕ್ ಅಡ್ಜಸ್ಟ್ ಆಗ್ಬಿಟ್ಟಿದಾವೆ. ಏನೋ ಫುಡ್ ಹಾಕ್ತಾರೆ ತಿನ್ನೋದಕ್ಕೆ ಅಂದ್ಬಿಟ್ಟು ಈ ತರ ಓಡಾಡ್ತಿದಾವೆ ಆ ಕಡೆ ಈ ಕಡೆ ಎಲ್ಲ. ಅಂದ್ರೆ ಫುಡ್ ಹಾಕುವಾಗ್ಲೇ ಅಲ್ಲ ಹೋಗೋದು ನಾವು ಜಾಸ್ತಿ ಯಾವಾಗ್ಲೂ ಆತರ ಫಿಶ್ ಟ್ಯಾಂಕ್ ಹತ್ರ. ಹಾಗಾಗಿ ಕ್ಲೀನ್ ಮಾಡುವಾಗ ಅವಕ್ಕೆ ಏನೋ ಹಾಕ್ತಾರೇನೋ ಫುಡ್ನ ಅನ್ನೋ ಇದ್ರಲ್ಲೇ ಈ ತರ ಓಡಾಡ್ಕೊಂತಾ ಇದಾವೆ. ನೋಡಿ ಈ ತರ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ವಾಟರ್ ಎಲ್ಲ ಗಲೀಜಾಗಿದೆಯಲ್ಲ ಫುಲ್ ಏನ್ ತೆಗಿಯಲ್ಲ. ಒಂದು ಹಾಫ್ ಟ್ಯಾಂಕ್ ಅಷ್ಟು ವಾಟರ್ನ ಸಪರೇಟ್ ಮಾಡಿ ಇನ್ನೊಂದು ಹಾಫ್ ಟ್ಯಾಂಕ್ ಇರುತ್ತಲ್ಲ ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ನೀರ್ ಫಿಲ್ ಮಾಡ್ಬಿಡ್ತೀವಿ. ಅಂದ್ರೆ ಫಿಲ್ ಆಗೋವರೆಗೂ ಒಂದ್ ಪೈಪ್ ಯೂಸ್ ಮಾಡ್ಕೊಂಡು ಅರ್ಧ ಟ್ಯಾಂಕ್ ವಾಟರ್ ತೆಗಿಯೋದು. ಯಾವುದೇ ರೀತಿ ಜಗ್ಗಲ್ಲಿ ಮಗ್ಗಲ್ಲಿ ಏನತ್ರಲ್ಲೂ ತೆಗಿಯೋದಿಲ್ಲ. ಆ ತರ ಪೈಪ್ ಸಹಾಯದಿಂದ ತೆಗಿತೀವಿ ಒಂದ್ ಬಕೆಟ್ಗೆ. ಮುಂಚೆನೆ ಆರೋ ವಾಟರ್ ಫಿಲ್ ಮಾಡಿ ಇಟ್ಕೊಂಡಿರ್ತೀವಿ ಒಂದ್ ಬಕೆಟ್ ಅಲ್ಲಿ. ತೆಗ್ದು ನೆಕ್ಸ್ಟ್ ನಾವು ವಾಟರ್ ಫಿಲ್ ಮಾಡ್ಬಿಡ್ತೀವಿ. ಆತರ ಬೇಗ ವಾಟರ್ ಫಿಲ್ ಮಾಡ್ಲಿಲ್ಲ ಅಂದ್ರೆ ಪ್ಲಾಂಟ್ ಎಲ್ಲ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಅವು ಲೈಟಿಗೆ. ಅದಕ್ಕೋಸ್ಕರ ವಾಟರ್ ಚೇಂಜ್ ಮಾಡೋದು ಸ್ವಲ್ಪ ಬೇಗನೆ ಮಾಡ್ಬೇಕು. ವಾಟರ್ ತೆಗ್ದ ತಕ್ಷಣ ಹಿಂದೆನೆ ವಾಟರ್ ಫಿಲ್ ಮಾಡ್ಬೇಕು. ಪಂಪ್ ಆಫ್ ಮಾಡಿರ್ತೀವಿ ಅಂದ್ರೆ ಫಿಲ್ಟರ್ ಆನ್ ಮಾಡಿದ ತಕ್ಷಣ ವಾಟರ್ ಎಲ್ಲ ಬೇಗ ಫಿಲ್ಟರ್ ಆಗಿ ಕ್ಲಿಯರ್ ಆಗುತ್ತೆ. ಒಂದ್ 10 to 15 ಮಿನಿಟ್ಸ್ ಬೇಕು ಟ್ಯಾಂಕ್ ಕ್ಲಿಯರ್ ಆಗೋದಕ್ಕೆ ಕ್ಲೀನ್ ಮಾಡಿದಾಗ. ಆಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಗಿಡಗಳೆಲ್ಲ ಬೆಳೆದಿರೋದನ್ನ ಟ್ರಿಮ್ ಮಾಡ್ತೀವಿ ಟ್ರಿಮ್ಮರ್ ಇಂದ. ಅಂದ್ರೆ ಒಂದ್ ಸೀಸರ್ ಇಂದ ಕಟ್ ಮಾಡಿ ಟ್ರಿಮ್ ಮಾಡೋದ್ರಿಂದ ಮತ್ತೆ ಹೊಸದಾಗಿ ಚಿಗುರು ಎಲ್ಲ ಬರ್ತಾ ಇರುತ್ತೆ. ಸೈಡ್ ಇಂದ ಎಲ್ಲ ಬೆಳ್ಕೊಂತಾ ಇರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಾಗುತ್ತೆ. ನಾವು ಮುಂಚೆ ಇದ್ದಿದ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಟ್ಯಾಂಕ್ ಅಲ್ಲಿ ಗಿಡಗಳು ಬರ್ತಿದ್ದು. ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು. ಇಲ್ಲಿ ಯಾಕೋ ಅಷ್ಟು ಸೆಟ್ ಆಗ್ತಿಲ್ಲ. ಓಕೆ ತರ ಇದೆ. ತುಂಬಾ ಹೇಳ್ಕೊಳೋ ಅಷ್ಟು ಏನ್ ಚೆನ್ನಾಗಿ ಬಂದಿಲ್ಲ. ಬಟ್ ಓಕೆ. ಕೆಲವೊಂದ್ ಟ್ಯಾಂಕ್ ಬರೋದೇ ಇಲ್ಲ. ಅದಕ್ಕೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ನನ್ ಮಗ ನೋಡಿ ಎಷ್ಟ್ ಚೆನ್ನಾಗಿ ಆಟ ಆಡ್ತಿದ್ದಾನೆ. ನೋಡಿ ಈ ಒಳಗಡೆ ಅಡ್ಗೆ ಮನೇಲಿ ಒಂದ್ ಪಾತ್ರೆ ಬಿಡಲ್ಲ. ಇವತ್ತೆಲ್ಲ ಕಾಫಿ ಲೋಟ ತಂದಿದ್ದಾನೆ ಆಟ ಆಡೋದಕ್ಕೆ. ನೋಡಿ ಯಾವ ತರ ಜೋಡಿಸ್ಕೊಂಡು, ನೋಡು ಹೇಗ್ ಜೋಡ್ಸಿದೀನಿ ಅಮ್ಮ ಅಂತ ತೋರಿಸ್ತಾ ಇದ್ದಾನೆ. ಇವಾಗ ಅವನ್ನೆಲ್ಲ ತೆಗಿ ಅಂತ ಹೇಳ್ದೆ. ಬಟ್ ಅವನಿಗೆ ಯಾವ ತರ ತೆಗಿಯೋದು ಅಂತ ನಾನು ಯಾವತ್ತೂ ತೋರ್ಸಿಲ್ಲ. ಈ ತರ ಮಾಡೋದು ತೋರ್ಸಿಲ್ಲ. ಅವನೇ ಮಾಡಿದ್ದು. ತೆಗಿಯೋಕ್ ಅವನಿಗೆ ನಾವು ಈ ತರ ಅಂತ ಹೇಳ್ಕೊಟ್ಟಿಲ್ದೇ ಇರೋ ಕಾರಣ ಈ ತರ ತೆಗಿತಿದ್ದಾನೆ. ಒಂದೊಂದೇ ಅವನ ಕೈಯಿಂದ ಸಹಾಯದಿಂದಾನೆ ಸಪ್ರೇಟ್ ಆಗಿ ತೆಗಿತಿದ್ದಾನೆ. ತೆಗ್ದಿದ್ದಾದ್ಮೇಲೆ ಮತ್ತೆ ಅದೇ ತರ ಮಾಡ್ತೀನಿ ಅಂತ ಎಲ್ಲ ಮಾಡ್ತಿದ್ದ. ಬಟ್ ಸ್ವಲ್ಪ ಕೆಳಗಡೆ ಬೇಸ್ ಅಲ್ಲಿ ಇಟ್ಕೊಳೋ ಅಂತ ಕಪ್ಗಳನ್ನ ದೂರ ಇಟ್ಟ. ಹಾಗಾಗಿ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ನನಗ್ ಸಾಕಾಯ್ತು, ನಾನು ಆಟ ಆಡಲ್ಲ ಇದನ್ನ ಮತ್ತೆ ಅಂತ ಅಲ್ಲೇ ಸ್ಟಾಪ್ ಮಾಡ್ದ. ಅಂದ್ರೆ ಅವ್ನ್ ಮಾಡಿದ ತಕ್ಷಣ ಅದ್ ಬಂದ್ಬಿಡ್ಬೇಕು. ಏನಾದ್ರೂ ಅವ್ನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಮತ್ತೆ ನಾನ್ ಟ್ರೈ ಮಾಡಕ್ಕೆ ಹೋಗಲ್ಲ. ಅವ್ನ್ ಮಾಡ್ದಾಗ ಫಸ್ಟ್ ಟೈಮ್ ಮಾಡ್ದಾಗ ಬಂದ್ಬಿಡ್ಬೇಕದು. ಮತ್ತೆ ಅದೇನಾದ್ರೂ ಬರ್ಲಿಲ್ಲ ಅಂದ್ರೆ ಸೆಕೆಂಡ್ ಟೈಮ್ಗಷ್ಟು ಟ್ರೈ ಮಾಡಲ್ಲ. ಒಂದೊಂದ್ಸಲ ಮಾಡ್ತಾನೆ, ಒಂದೊಂದ ಮಾಡಲ್ಲ. ನಂಗೆ ಇಷ್ಟ ಆಗ್ತಿಲ್ಲ ಮಾಡಕ್ಕೆ ಅಂದ್ಬಿಡ್ತಾನೆ. ನೋಡು ಬಿದ್ದೋಯ್ತೀಗ. ಒಂದ್ಸಲ ಟ್ರೈ ಮಾಡ್ತಾನೆ, 2 ಸಲ ಟ್ರೈ ಮಾಡ್ತಾನೆ, 3ನೇ ಸತಿ ನಾನ್ ಮಾಡಲ್ಲ ಬರ್ತಿಲ್ಲ ಅಂತಾನೆ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ. ಇದು ಏನ್ ಚಿಕ್ಕ ಮಕ್ಳದ್ದೆಲ್ಲ ದೊಡ್ಡೋರ್ದೆ. ಹಾಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ಟೇಬಲ್ ಏನಕ್ಕೆ ತರ್ಸ್ಕೊಂಡಿದ್ದೆ ಅನ್ನೋದು ಕೆಲವ್ರಿಗೆ ಡೌಟ್ ಇತ್ತು. ಒಬ್ರು ಫ್ರೆಂಡ್ ಕೂಡ ಕೇಳ್ತಿದ್ರು, ಏನಕ್ಕೆ ಆ ತರ ಟೇಬಲ್ ತರ್ಸ್ಕೊಂಡೆ ಮನೆಗೆ, ಏನಕ್ಕೆ ಯೂಸ್ ಮಾಡೋದಕ್ಕೆ ಅಂತ. ನೋಡಿ ಕೆಳಗ್ ಕೂತ್ಕೊಂಡು ಬಟ್ಟೆನ ಕಟ್ ಮಾಡೋದಕ್ಕೆ ನನಗೆ ಕಷ್ಟ ಅನ್ನಿಸ್ತಿತ್ತು ಕೆಲವೊಂದ್ ಟೈಮು. ಎದ್ಬಿಟ್ಟು ಕೂತಿರ್ತಿದ್ದೆ ಕಟ್ ಮಾಡೋದಕ್ಕೆ ಅಂತ. ಎದ್ದು ಇನ್ನೊಂದ್ ಕಡೆ ಹೋಗ್ಬೇಕಿತ್ತು. ಚಿಕ್ಕ ಸೈಜ್ ಆದ್ರೆ ಬೇಗ ಕಟ್ ಮಾಡ್ಕೊಬೋದು. ಈ ತರ ಸ್ವಲ್ಪ ಸೈಜ್ ದೊಡ್ಡದಿರುತ್ತಲ್ಲ, ಅದು ಕಟ್ ಮಾಡುವಾಗ ಆ ಕಡೆ ಈ ಕಡೆ ಎದ್ದು ಓಡಾಡ್ಕೊಂಡು ಕಟ್ ಮಾಡೋದಕ್ಕಾಗಲ್ಲ. ಈ ತರ ಟೇಬಲ್ ಆದ್ರೆ ಎಲ್ಲಾ ಕಡೆ ಓಡಾಡ್ಕೊಂಡು ಕಟ್ ಮಾಡ್ಬೋದು ನಿಂತ್ಕೊಂಡು. ಹಾಗಾಗಿ ನಾವು ಲೈನಿಂಗ್ ಕಟ್ ಮಾಡುವಾಗ ಕೆಳಗಡೆನೆ ಕೂತ್ಕೊಂಡು ಕಟ್ ಮಾಡ್ಕೊಂತೀನಿ. ಮೇನ್ ಕ್ಲಾತ್ ಹಾಕೊಂಡ್ ಕಟ್ ಮಾಡ್ತಿರ್ತೀನಲ್ಲ, ಅವಾಗ ಕಟ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಕೆಳಗಡೆ ಕೂತ್ಕೊಂಡು. ಹಾಗಾಗಿ ಈ ಟೇಬಲ್ ಯೂಸ್ ಮಾಡ್ಕೊಬೋದು
ಆಮೇಲೆ ನಾವು ಬೇಡ ಅಂದಾಗ ಇದನ್ನ ಫೋಲ್ಡ್ ಮಾಡಿ ಕೂಡ ಇಡ್ಬೋದು ಈ ಟೇಬಲ್ನ. ಅದಕ್ಕೋಸ್ಕರ ಈ ಟೇಬಲ್ ತಗೊಂಡಿದ್ದು. ನೋಡಿ ಇದನ್ನ ಸ್ಟಿಚ್ ಮಾಡಿ ಆದ್ಮೇಲೆ ಫೈನಲ್ ಆಗಿ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ನಾನು ಸ್ಟಿಚ್ ಮಾಡೋ ವಿಡಿಯೋಸ್ ಎಲ್ಲ ನಾನು ಮಾಡಕ್ ಆಗ್ತಿಲ್ಲ, ನನ್ಗೆ ಟೈಮ್ ಕೂಡ ಇರಲ್ಲ. ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಮಾಡಕ್ ಹೋದ್ರೆ ನನಗೆ ತುಂಬಾ ಟೈಮ್ ಆಗ್ಬಿಡುತ್ತೆ ಸ್ಟಿಚಿಂಗ್ ಮಾಡೋದು. ಅದಕ್ಕೋಸ್ಕರ ಅವನನ್ನ ನೋಡ್ಕೊಂಡು ನಂಗೆ ಟೈಮ್ ಸಿಗೋದೇ ಕಮ್ಮಿ. ಆ ಟೈಮಲ್ಲಿ ನಾನು ವಿಡಿಯೋಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಅದ್ರ ಜೊತೆಗೆ ಸ್ಟಿಚಿಂಗ್ ಕೂಡ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ನನಗೆ ತುಂಬಾ ಫುಲ್ ಟೈಮ್ ಬ್ಯುಸಿ ಅನ್ನಂಗ್ ಆಗೋಗ್ಬಿಡುತ್ತೆ. ಇವತ್ತು ಸ್ವಲ್ಪ ಗ್ರೋಸರಿ ಖಾಲಿ ಆಗಿತ್ತು, ಅದನ್ನೆಲ್ಲ ತಂದು ಮತ್ತೆ ರೀಫಿಲ್ ಮಾಡಿ ಇಟ್ಕೊಂತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಾನು ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಾನು ವಿಡಿಯೋಸ್ ನೋಡ್ತಾ ಇರಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ತುಂಬಾ ಯೂಸ್ಫುಲ್ ಅನ್ನೋ ಲಾಗ್ಸ್ನ ಮಾಡ್ತೀನಿ. ಈ ಗ್ರೋಸರಿ ಎಲ್ಲ ಎತ್ತಿಟ್ಕೊಳ್ತೀನಿ ಇವಾಗ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ನಾನು ಇಲ್ಲಿ ಪಾಪ್ಕಾರ್ನ್ ಮಾಡೋದಕ್ಕೆ ಯಾವಾಗಲೂ ನಾನು ರೆಡಿ ಪ್ಯಾಕ್ ಸಿಗುತ್ತಲ್ಲ ಅದನ್ನ ತರಲ್ಲ, ಬರೀ ಪಾಪ್ಕಾರ್ನ್ಗೆ ಅಂತ ಸಿಗೋವಂಥ ಕಾರ್ನ್ ತಂದ್ಬಿಟ್ಟು ಮನೇಲೆ ಮಾಡ್ತೀನಿ. ಈ ಸಲ ಕೂಡ ತಂದಿದ್ದೀನಿ. ನೆಕ್ಸ್ಟ್ ನಾನು ಮನೇಲೆ ಮಾಡುವಾಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.